ನಾನು ಮೆಂಟಲಿ ಸ್ಟ್ರಾಂಗ್ ಆಗಬೇಕು, ಎಮೋಷ್ನಲಿ ಕೂಡ ಸ್ಟ್ರಾಂಗ್ ಆಗಬೇಕು ಹೀಗಂತ ನಾವು ಪ್ರತಿದಿನ ಅನ್ಕೋತೀವಿ. ಹಾಗಾದ್ರೆ ಮೆಂಟಲಿ ಸ್ಟ್ರಾಂಗ್ ಇರೋ ವ್ಯಕ್ತಿ ಅಥವಾ ಎಮೋಷ್ನಲಿ ಸ್ಟ್ರಾಂಗ್ ಇರೋ ವ್ಯಕ್ತಿ ಹೇಗಿರ್ತಾನೆ? ಯಾರ ಹತ್ರ ದುಡ್ಡಿರತ್ತೆ, ಯಾರ ಹತ್ರ ಪವರ್ ಇರತ್ತೆ, ಯಾರು ಲ್ಯಾವಿಶಿಂಗ್ ಲೈಫ್ ಲೀಡ್ ಮಾಡ್ತಿರ್ತಾರೆ ಅಂಥವ್ರು ಮೆಂಟಲಿ ಸ್ಟ್ರಾಂಗ್ ಅಂತ ನಿಮಗನ್ಸತ್ತಾ? ಇಲ್ಲ. ಮೆಂಟಲಿ ಸ್ಟ್ರಾಂಗ್ ಇರೋ ವ್ಯಕ್ತಿ ಹೇಗಿರ್ತಾನೆ ಅಂದರೆ, ಪ್ರತಿನಿತ್ಯ 1,000 ಪ್ರಾಬ್ಲಮ್ಸ್ ಇದ್ರೂ ಕೂಡ ಅವನ ವಿಷನ್ ಮಾತ್ರ ಕ್ಲಿಯರ್ ಆಗಿರುತ್ತೆ. ಉಸಿರು ಕಟ್ಟಿಸೋ ಸಿಚುವೇಶನ್ ಇದ್ರೂ ಕೂಡ, ಪ್ರಾಬ್ಲಮ್ಸ್ ಎಷ್ಟೇ ಇದ್ರೂ ಕೂಡ ಎದುರಿಸೋ ಶಕ್ತಿ ಅವನಲ್ಲಿರುತ್ತೆ. ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡುಕ್ತಾನೆ ವಿನಃ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಲ್ಲ. ಇವರನ್ನ ಮೆಂಟಲಿ ಸ್ಟ್ರಾಂಗ್ ಇರೋ ವ್ಯಕ್ತಿ ಅಂತ ಹೇಳ್ತೀವಿ. ಹಾಗಾದರೆ ಎಮೋಷ್ನಲಿ ಸ್ಟ್ರಾಂಗ್ ಇರೋ ವ್ಯಕ್ತಿ ಹೇಗಿರ್ತಾನೆ? ಒಂದು ಉದಾಹರಣೆ ತಗೊಳ್ಳೋಣ. ಮಿಡಲ್ ಕ್ಲಾಸ್ ಲೈಫ್, ಮನೆ ಜವಾಬ್ದಾರಿ, ಅಕ್ಕ ತಂಗಿಯರ ಮದುವೆ, ಇನ್ನೊಂದು ಕಡೆ ಪ್ಯಾಷನ್ನ ಫಾಲೋ ಮಾಡಬೇಕು ಅನ್ನೋ ಕನಸು. ಅವನ ಹತ್ರ 2 ದಾರಿ ಇರುತ್ತೆ. ಒಂದು, ಲೈಫ್ ಮುಗೀತು ಅಂತ ಕೂರೋದು, ಅಥವಾ ಬಂದಿದ್ದನ್ನ ನಿಭಾಯಿಸ್ಕೊಂಡು ಪ್ರಾಬ್ಲಮಿಂದ ಓಡೋಗ್ದೇನೆ ಪ್ಯಾಷನ್ ಜೊತೆಗೆ ರೆಸ್ಪಾನ್ಸಿಬಿಲಿಟಿನ ನಿಭಾಯಿಸೋದು. ಎಮೋಷ್ನಲಿ ವೀಕ್ ಇರೋ ವ್ಯಕ್ತಿ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ತಾನೆ. ಆದರೆ 2 ನಿಭಾಯಿಸ್ಕೊಂಡು ಹೋಗೋನು ಎಮೋಷ್ನಲಿ ಸ್ಟ್ರಾಂಗ್ ಇರೋ ವ್ಯಕ್ತಿ ಮಾತ್ರ. ಹಾಗಂತ ನಾವು ಹುಟ್ಟಿದಾಗಲೇ ಮೆಂಟಲಿ ಮತ್ತು ಎಮೋಷ್ನಲಿ ಸ್ಟ್ರಾಂಗ್ ಇರಲ್ಲ. ಮೆಂಟಲಿ ಹಾಗೆ ಎಮೋಷ್ನಲಿ ಸ್ಟ್ರಾಂಗ್ ಆಗೋದು ನಮ್ಮ ಚಾಯ್ಸಲ್ಲಾಗಿರುತ್ತೆ. ಹಾಗಾದರೆ ಮೆಂಟಲಿ ಮತ್ತು ಎಮೋಷ್ನಲಿ ಸ್ಟ್ರಾಂಗ್ ಆಗೋದು ಹೇಗೆ? ನಂಬರ್ 1, ಫೇಸ್ ಯುವರ್ ಫಿಯರ್ಸ್. ಒಬ್ಬೊಬ್ಬರಿಗೆ ಒಂದೊಂದು ಥರ ಭಯ ಇರುತ್ತೆ. ಕೆಲವ್ರಿಗೆ ಸ್ಟೇಜ್ ಫಿಯರ್ ಇರುತ್ತೆ, ಇನ್ನು ಕೆಲವ್ರಿಗೆ ನೀರಂದರೆ ಭಯ ಇರುತ್ತೆ. ಈ ಥರ ಇದು ಕೇವಲ ಎಕ್ಸಾಂಪಲ್ ಅಷ್ಟೇ. ಸೊ ಪ್ರತಿ ಸಲ ಪ್ರಾಬ್ಲಮಿಂದ ಓಡೋಗೋ ಬದಲು ಅದನ್ನ ನಿಂತು ಫೇಸ್ ಮಾಡೋದನ್ನು ಕಲಿಬೇಕು. ಆಗ ನಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ. ನಂಬರ್ 2, ಸೆಟ್ ಸ್ಮಾಲ್ ಗೋಲ್ಸ್. ಡೈಲಿ ಬೆಳಿಗ್ಗೆ ಎದ್ದು ಪಾಸಿಟಿವ್ ಅಫರ್ಮೇಷನ್ ಹೇಳ್ತಾರೆ, ಐ ಆಮ್ ಸ್ಟ್ರಾಂಗ್, ಐ ಆಮ್ ಕಾನ್ಫಿಡೆಂಟ್ ಅಂತ. ಈ ಥರ ಡೈಲಿ ಹೇಳೋದ್ರಿಂದ ನಾವು ಸ್ಟ್ರಾಂಗ್ ಮತ್ತು ಕಾನ್ಫಿಡೆಂಟ್ ಆಗಲ್ಲ. ಯಾಕಂದರೆ ಪ್ರತಿ ಸಲ ಐ ಆಮ್ ಸ್ಟ್ರಾಂಗ್, ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳಿದಾಗ ನಮ್ಮ ಬ್ರೈನ್ ಪ್ರೂಫ್ ಕೇಳುತ್ತೆ. ಸೊ ನಾನು ಕಾನ್ಫಿಡೆಂಟ್ ಅಂತ ಹೇಳಿದಾಗ ಬ್ರೈನ್ ಅಂಥ ಸಿಚುವೇಶನ್ ಇದೆಯಾ ಅಂತ ಸರ್ಚ್ ಮಾಡುತ್ತೆ. ಈ ಹಿಂದೆ ಇವಳು ಕಾನ್ಫಿಡೆಂಟ್ ಆಗಿ ಇದ್ದು, ಸ್ಟ್ರಾಂಗ್ ಆಗಿ ಇದ್ದು ಸಿಚುವೇಶನ್ನ ಹ್ಯಾಂಡಲ್ ಮಾಡಿರೋ ಸಿಚುವೇಶನ್ ಯಾವ್ದಾದ್ರು ಇದೆಯಾ ಅಂತ ಮೆಲ್ಕ್ ಹಾಕತ್ತೆ. ಅದಿಲ್ಲ ಅಂದರೆ ನೀವು 20 ಸಲ ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಸ್ಟ್ರಾಂಗ್ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಫೀಡ್ ಆಗಲ್ಲ. ಸೊ ಇದನ್ನು ಹೇಗೆ ಓವರ್ಕಮ್ ಮಾಡ್ಬೋದು ಅಂದರೆ, ಪ್ರತಿನಿತ್ಯ ಚಿಕ್ಕ ಚಿಕ್ಕ ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾಳೆ ಬೆಳಿಗ್ಗೆ ನಾನು ಒಂದು ಅರ್ಧ ಗಂಟೆ ಮೊದಲೇ ಹೇಳ್ತೀನಿ ಅಂತ ಅಂದ್ಕೊಳ್ಳಿ. ಆ ಅರ್ಧ ಗಂಟೆ ಮೊದಲು ಹೇಳಲೇಬೇಕು ನೀವು. ಹಾಗೆ ನಾಳೆ ನಾನು ಜಿಮ್ಗೆ ಹೋಗಿ 20 ಮಿನಿಟ್ಸ್ ಆದರೂ ವರ್ಕೌಟ್ ಮಾಡ್ತೀನಿ ಅಂತ ನೋಟ್ ಮಾಡಿಟ್ಕೊಳ್ಳಿ. ಹಾಗೆ ಎಟ್ ಎನಿ ಕಾಸ್ಟ್ 20 ಮಿನಿಟ್ಸ್ ಆದರೂ ವರ್ಕೌಟ್ ಮಾಡಿ ಬನ್ನಿ. ಈ ಥರ ಪ್ರತಿನಿತ್ಯ ಅಂದ್ಕೊಂಡಿದ್ದನ್ನ ಮಾಡ್ತಾ ಹೋದರೆ ನಿಮ್ಮ ಬ್ರೈನ್ ನಿಮ್ಮನ್ನು ನಂಬ್ತಾ ಹೋಗುತ್ತೆ. ಇಲ್ಲ ಗುರು, ಇವ್ನು ನಿನ್ನೆ ಹೇಳ್ದಂಗೆ ಹೋಗಿದ್ದಾನೆ, ಇವತ್ತು ಅಂದ್ಕೊಂಡಿರೋ ಕೆಲಸ ಮಾಡಿದ್ದಾನೆ ಅಂತ. ಇದೆಲ್ಲ 1 ದಿನ 2 ದಿನದಲ್ಲಿ ಆಗಲ್ಲ. ಇಟ್ ಟೇಕ್ಸ್ ಸಮ್ ಟೈಮ್. ಬಟ್ ಅಂದ್ಕೊಂಡಿದ್ದನ್ನು ಡೈಲಿ, ಅದು ಚಿಕ್ಕ ಚಿಕ್ಕ ಕೆಲಸ ಆದರೂ ಪರವಾಗಿಲ್ಲ, ಬಟ್ ಡೈಲಿ ಆ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾ ಹೋಗಿ. ಆಗ ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಡಿಸಿಪ್ಲಿನ್, ಇದು ತುಂಬ ಇಂಪಾರ್ಟೆಂಟ್. ಈಗ ಮೋಟಿವೇಶ್ನಲ್ ವಿಡಿಯೋಸ್ ನೋಡಿದಾಗ ಅಥವಾ ಮೋಟಿವೇಶ್ನಲ್ ಕಂಟೆಂಟ್ ನೋಡಿದಾಗ ನಮಗೆ ಆ ಮೊಮೆಂಟ್ಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಆದರೆ ಈ ಮೋಟಿವೇಶನ್ ತುಂಬ ದಿನ ಇರಲ್ಲ, ಹಾರ್ಡ್ಲಿ 2 to 3 ಡೇಸ್ ಮಾತ್ರ. ಹಾಗಾಗಿ ನೀವು ಅಂದ್ಕೊಂಡಿದ್ದನ್ನ ಏನಾದರೂ ಮಾಡಬೇಕಂದ್ರೆ ಡಿಸಿಪ್ಲಿನ್ ತುಂಬಾ ಮುಖ್ಯ ಆಗುತ್ತೆ. ಡಿಸಿಪ್ಲಿನ್ ಎಲ್ಲದರಲ್ಲೂ ಇರಬೇಕಾಗುತ್ತೆ. ಅದು ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋ ತನಕ. ಒಳ್ಳೆ ಕಂಟೆಂಟ್ನ ಕನ್ಸ್ಯೂಮ್ ಮಾಡೋದು, ಸ್ಕ್ರೀನ್ ಟೈಮಿಂಗ್ನ ಕಮ್ಮಿ ಮಾಡ್ಕೊಳ್ಳೋದು, ಒಳ್ಳೆ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಳೋದು. ಹಾಗೆ ಬರೀ ಫಿಸಿಕಲಿ ಫಿಟ್ ಆ್ಯಂಡ್ ಫೈನ್ ಆಗಿ ಡಿಸಿಪ್ಲಿನ್ ಇದ್ದರೆ ಸಾಕಾಗಲ್ಲ, ಮೆಂಟಲಿ ಕೂಡ ಡಿಸಿಪ್ಲಿನ್ ಆಗಿರಬೇಕು. ಐ ಮೀನ್ ಪಾಸಿಟಿವ್ ಯೋಚನೆಗಳನ್ನು ಮಾಡಬೇಕು. ಈ ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು ಅಥವಾ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಎನರ್ಜಿ ಡ್ರೈನ್ ಔಟ್ ಆಗುತ್ತೆ. ನೆಕ್ಸ್ಟ್, ಟೇಕಿಂಗ್ ಆ್ಯಕ್ಷನ್ಸ್. ಇವಾಗ ಗೋಲ್ಸ್ನ ಒಂದು ಪೇಪರ್ ಆ್ಯಂಡ್ ಪೆನ್ನಲ್ಲಿ ಬರೆದ್ರೆ ಸಾಕಾಗಲ್ಲ. ಆ ಗೋಲ್ಗೆ ತಕ್ಕಂಥ ಆ್ಯಕ್ಷನ್ಸ್ಗಳನ್ನ ತಗೋಬೇಕು. ಅದು ಚಿಕ್ಕ ಚಿಕ್ಕ ಆ್ಯಕ್ಷನ್ಸ್ ಆದರೂ ಪರವಾಗಿಲ್ಲ. ಈಗ ನಾನು ಫಿಸಿಕಲಿ ಫಿಟ್ ಆಗಬೇಕು ಅನ್ನೋದೇ ನನ್ನ ಗೋಲ್ ಆಗಿದ್ರೆ ಅದಕ್ಕೆ ಬೇಕಾದಂಥ ಆ್ಯಕ್ಷನ್ಸ್ಗಳನ್ನ ನಾನು ದಿನನಿತ್ಯ ತಗೋಬೇಕು. ಯಾಕಂದರೆ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಲ್ವಾ? ಸೊ ಪ್ರತಿಯೊಂದು ಗೋಲ್ ಅಥವಾ ಏನಾದರೂ ಒಂದು ಮಾಡಬೇಕು ಅಂದರೆ ಆ ಪರ್ಟಿಕ್ಯುಲರ್ ಫೀಲ್ಡ್ಗೆ ಬೇಕಾದಂತಹ ಸ್ಕಿಲ್ ಸೆಟ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ತಕ್ಕಂತಹ ಆ್ಯಕ್ಷನ್ಸ್ಗಳನ್ನ ನಾವು ಪ್ರತಿನಿತ್ಯ ತಗೋಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ಆ್ಯಂಡ್ ಪೇಷನ್ಸ್.
ಡಿಸಿಪ್ಲಿನ್ ಎಷ್ಟು ಮುಖ್ಯ ಆಗುತ್ತೋ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ನ ಬಿಲ್ಡ್ ಮಾಡೋಕ್ಕೆ ಕನ್ಸಿಸ್ಟೆನ್ಸಿ ಆ್ಯಂಡ್ ಪೇಷನ್ಸ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ನಾನೀಗ ಒಂದಿಷ್ಟು ವಿಷಯಗಳನ್ನ ಹೇಳಿದೆ. ಅದಿಷ್ಟು ವಿಷಯನೂ ಆಗಬೇಕು ಅಂದರೆ ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸ್ ತುಂಬ ಮ್ಯಾಟರ್ ಆಗುತ್ತೆ. 1 ವರ್ಷಕ್ಕೆ ಆಗುವಷ್ಟು ಜಿಮ್ಗೆ ದುಡ್ಡು ಕಟ್ಟಿ ಒಂದು 4 ದಿನ ಹೋಗಿ ಆಮೇಲೆ ಜಿಮ್ಗೆ ಟಾಟಾ ಬಾಯ್ ಬಾಯ್ ಹೇಳಿದ್ರೆ ಏನೂ ಯೂಸ್ ಆಗಲ್ಲ. ಸೊ ಏನು ಶುರು ಮಾಡಿರ್ತೀವೋ ಅದು ಸಕ್ಸಸ್ ಆಗೋ ತನಕ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಿರಬೇಕು. ಸೊ ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಕಂಟ್ರೋಲ್ ಯುವರ್ ಎಮೋಷನ್ಸ್. ರಿಯಾಕ್ಟ್ ಮಾಡೋ ಬದಲು ರೆಸ್ಪಾಂಡ್ ಮಾಡೋದನ್ನ ಕಲಿಬೇಕು. ಹ್ಯುಮಿಲೇಷನ್ ಆಗಿರ್ಬೋದು, ರಿಜೆಕ್ಷನ್ ಆಗಿರ್ಬೋದು, ಇದನ್ನೆಲ್ಲ ಎಕ್ಸೆಪ್ಟ್ ಮಾಡೋ ಮೆಚ್ಯೂರಿಟಿನ ಬೆಳೆಸ್ಕೋಬೇಕು. ನಮಗೆ ಯಾರಾದರೂ ಹೊಗಳಿದ್ರೆ ಎಷ್ಟು ಖುಷಿ ಆಗ್ತೀವಿ ಅಲ್ಲ, ಹಾಗೆ ಯಾರಾದರೂ ಕ್ರಿಟಿಸೈಸ್ ಮಾಡಿದ್ರೆ ಅದನ್ನ ತಡ್ಕೊಳ್ಳೋಕ್ಕೆ ನಮಗಾಗಲ್ಲ. ಸೊ ಯಾರಾದರೂ ಹೊಗಳಿದ್ರೆ ಅಥವಾ ಯಾರಾದರೂ ಕ್ರಿಟಿಸೈಸ್ ಮಾಡಿದ್ರೆ ಎಲ್ಲನೂ ಸಮವಾಗಿ ತಗೊಳ್ಳೋ ಮೆಚ್ಯೂರಿಟಿನ ಬೆಳೆಸ್ಕೋಬೇಕು. ಸೊ ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಎಲ್ಲ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕು. ಈ ವಿಡಿಯೋದಲ್ಲಿ ಹೇಳಿರೋ ಅಷ್ಟು ವಿಷಯಗಳು ಏನು ರಾಕೆಟ್ ಸೈನ್ಸ್ ಅಲ್ಲ, ಮನುಷ್ಯ ಮಾಡೋಕ್ಕೆ ಆಗುವಂತಹ ವಿಷಯಗಳನ್ನೇ ನಾನು ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಏನಾದರೂ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಈ ವಿಷಯಗಳನ್ನ ಫಾಲೋ ಮಾಡಿ ಆ್ಯಂಡ್ ನಿಮಗೆ ಚೇಂಜಸ್ ಅಂತೂ ಖಂಡಿತ ಕಾಣುತ್ತೆ. ಲೈಫಲ್ಲಿ ಏನಾದರೂ ಬದಲಾಗಬೇಕು, ಚೇಂಜಸ್ ಆಗಬೇಕು ಅಂತ ನಿಮಗೆ ಅನಿಸಿದರೆ ಆ ಚೇಂಜಸ್ ಎಲ್ಲಿಂದ ಶುರುವಾಗಬೇಕು ಅಂದರೆ ನಿಮ್ಮ ಒಳಗಿಂದ ಶುರುವಾಗಬೇಕು. ನೀವು ಮಾಡೋ ಯೋಚನೆಯಿಂದ ಶುರು ಮಾಡಬೇಕು, ಹಾಗೆ ನಿಮ್ಮ ದೈನಿತ್ಯದ ಅಭ್ಯಾಸಗಳಿಂದ ಶುರುವಾಗಬೇಕು. ಮತ್ತಷ್ಟು ಒಳ್ಳೆಯ ಇನ್ಫಾರ್ಮೇಷನ್ ನೀಡುವಂತಹ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.